ಉತ್ಸವ ಮತ್ತು ಈದ್ ಮಿಲಾದು ಹಬ್ಬದ ಮೆರವಣಿಗೆ ಸಂದರ್ಭದಲ್ಲಿ ಅಥವಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಂಡು ಬಂದೋಬಸ್ತ್ಗಳು ಮಾಡಿಕೊಂಡು ಕೆಲಸ ಮಾಡ್ತೀವಿ. ಇದ್ರ ಜೊತೆ ಈ ಉತ್ಸವಗಳು ಅತ್ಯಂತ ಶಾಂತಿಯುತವಾಗಿ ಯಾವುದು ವಿಘ್ನಗಳಿಲ್ಲ ಅಂತ ನಡಿಬೇಕಾಗಿತ್ತು ಅಂತ ಹೇಳಿದ್ರೆ ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸಬ್ ಡಿವಿಷನಲ್ಲಿ ಪ್ರತಿಯೊಂದು ಕಮಿಟಿಯವರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ನಾವು ಕಾರ್ಡನ್ನು ಮಾಡ್ತಾ ಇದ್ದೀವಿ. ಅಂದರೆ ಒಂದು ಗಜಾನನ ಮಂಡಳಿಯವರ ಕೆಲವು ಯುವಕರಿಗೆ ಅಂದರೆ ಕಮಿಟಿಯಿಂದ ನಾವು 10 ಜನ ಅಥವಾ 15 ಜನ 20 ಜನ ಈ ಥರ ಅದ್ರದ್ದು ಎಷ್ಟು ಜನ ಕ್ರೌಡು ಸೇರ್ತಾರೆ, ಅದು ಎಷ್ಟು ವಿಜೃಂಭಣೆ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಒಂದು ಕಮಿಟಿಯಿಂದ ಒಂದು ಲಿಸ್ಟ್ ತೊಗೊಳ್ತೀವಿ. ಅವರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರತಿಷ್ಠಾಪನೆ ಸಂದರ್ಭದಿಂದ ಹಿಡ್ಕೊಂಡು ಮೆರವಣಿಗೆ ಮುಕ್ತಾಯ ಆಗೋ ತನಕನೂ ಸಹ ಅವರು ಏನು ಕೆಲಸ ಮಾಡಬೇಕು ಅಂದರೆ ಪೊಲೀಸ್ ಮಿತ್ರ ಅಂತ ಹೇಳಿದ್ರೆ ನಮಗೆ ಸಪೋರ್ಟಿವ್ ಆಗಿ ಯಾವುದೇ ಇಶ್ಯೂಗಳಾಗದಂತೆ ಮೆರವಣಿಗೆ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟಗಳೇನಾದರೂ ಇಶ್ಯೂಗಳಾಗ್ತಾಯಿತ್ತು ಅಂತ ಹೇಳಿದ್ರೆ ಅಥವಾ ಮೆರವಣಿಗೆ ಸುಗಮವಾಗಿ ಸಾಗೋದಕ್ಕೆ ಏನು ಸಪೋರ್ಟ್ ಬೇಕೋ ಅದಕ್ಕೆ ಅವ್ರ ಕಡೆಯಿಂದ ನಾವು ಕೆಲಸವನ್ನು ಕೇಳ್ಕೊಳ್ತೀವಿ. ನಾವು ಅವ್ರಿಗೂ ಸಹ ಯಾವುದೇ ರೀತಿ ಇರ್ತಕ್ಕಂಥ ಈ ಲಿಮಿಟನ್ನು ಮೀರಿ ಅಥವಾ ಕಾನೂನನ್ನು ಬಿಟ್ಟು ಮಾಡ್ತಕ್ಕಂಥ ಕೆಲಸಗಳಿಗೆ ಅವಕಾಶ ಇರೋಂಗಿಲ್ಲ. ಆದರೆ ನಮಗೆ ಸಪೋರ್ಟ್ ಆಗಿ ಇಟ್ಕೊಂಡು ನಾವು ಅವ್ರಿಗೆ ಕೆಲಸವನ್ನು ಹೇಳ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಜಮಖಂಡಿ ನಗರ ಪೊಲೀಸ್ ಠಾಣೆ ಅನಿಲ್ ಉತ್ತಮವಾಗಿರ್ತಕ್ಕಂಥ ಒಂದು ಪೊಲೀಸ್ ಮಿತ್ರ ಕಾರ್ಡನ್ನು ಈಗಾಗಲೇ ತಯಾರು ಮಾಡಿದ್ದಾರೆ. ಇದರಲ್ಲಿ ಈ ಕಾರ್ಡಲ್ಲಿ ಯಾರು ಪೊಲೀಸ್ ಮಿತ್ರ ಆಗ್ತಾನೋ ಆ ವ್ಯಕ್ತಿ ಹೆಸರು ಇರ್ತದೆ, ಆ ಸಮಿತಿ ಹೆಸರು ಇರ್ತದೆ, ಕೆಳಗಡೆ ನಮ್ಮದು ಸಿಗ್ನೇಚರ್ ಇರ್ತದೆ, ಅದ್ರ ಜೊತೆ ಅವ್ರ ಕಾಂಟ್ಯಾಕ್ಟ್ ನಂಬರು ತೆಗೆದುಕೊಳ್ತೀವಿ. ಇದನ್ನು ಅವ್ರಿಗೆ ಇಶ್ಯೂ ಮಾಡ್ತೀವಿ. ಇವರು ಮೆರವಣಿಗೆ ಸಂದರ್ಭದಲ್ಲಿ ಕಂಪಲ್ಸರಿ ಇದನ್ನು ಕಾರ್ಡನ್ನು ಅವರು ಯೂಸ್ ಮಾಡಿಕೊಂಡು ಹಾಕ್ಕೊಂಡು ಏನು ಮಾಡ್ತಾರೆ ಕೆಲಸ ಮಾಡ್ತಾ ಇರ್ತಾರೆ. ಇದು ಒಂದು ರೀತಿ ಫ್ರೆಂಡ್ಲಿ ಆಗಿ ಪೊಲೀಸ್ಗೆ ಸಹಕಾರ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು. ಯಾರ್ಯಾರು ಗಜಾನನ ಮಂಡಳಿಯವರು ಇದ್ರಿ ಆದಷ್ಟು ಬೇಗ ಬಂದು ಠಾಣೆಗೆ ಬಂದು ಅವರು ಠಾಣಾಧಿಕಾರಿಯಿಂದ ಇವುಗಳನ್ನು ಪಡ್ಕೊಂಡು ಹೋಗಬೇಕು. ಈ ವರ್ಷದ ಗಜಾನ ಉತ್ಸವ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶಾಂತಿಯುತವಾಗಿ ನಡಿಬೇಕನ್ನೋದು ಇದ್ರ ಪ್ರಮುಖ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.